ನಮಗೆ ಅಸ್ತಮಾ ಇದೆ ಸರ್. ಓಕೆ. ಇದಕ್ಕೆ ಏನು ಪರಿಹಾರ ಮಾಡಬೇಕು ಸರ್? ಯಾವಾಗಿಂದ ಇದೆಯಮ್ಮ? ಇದು ಈಗಾಗಲೇ ನಮ್ಗೆ ಒಂದು 4-5 ವರ್ಷದಿಂದ ಇದೆ ಸರ್. ಓಕೆ. ನಿಮ್ಮ ವಯಸ್ಸೆಷ್ಟು? ನನ್ನ ವಯಸ್ಸು 69 ವರ್ಷ. ಓಕೆ. ತೊಂದರೆ ಏನಾಗುತ್ತೆ ನಿಮಗೆ? ನಮಗೆ ಧೂಳೆಲ್ಲ ಆಡಿರೆ, ಆಮೇಲೆ ತಿರುಗಾಡಿರೆ, ಕುಂತಿದ್ರೆ ನಿಂತಿದ್ರೆ ತಿರುಗಾಡಿದ್ರೆ ಎಲ್ಲ ಒಂಥರ ಸುಸ್ತು ಸಂಕಟ ಸರ್. ಓಕೆ. ಇನ್ನು ಕೆಮ್ಮು ಬಂದರೆ ಉಸಿರು ತಿರುಗಿಸೋಕೆ ಆಗ್ತಾ ಇರಲ್ಲ. ಉಸಿರಾಟಕ್ಕೆ ತೊಂದರೆ ಆಗುತ್ತಾ ಅಮ್ಮ? ಹ್ಞೂ ಸರ್, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಓಕೆ. ಈಗ ಔಷಧಿ ಏನಾದ್ರು ತಗೋತಾ ಇದ್ದೀರಾ? ಇದು ಎಳ್ಕಣ ಮಾತ್ರೆ ವಿವೇಚನ್ ಅಂತ ತಿತ್ತೂರಲ್ಲಿ ಡಾಕ್ಟ್ರು ಓಕೆ ಕೊಟ್ಟಿದ್ರು, ಅದನ್ನ ಮಾತ್ರೆ ತಗೊಂತ ಇದೀವಿ ಸರ್. ಓಕೆ ಫೈನ್. ನೋಡಿ, ಈಗ ನೀವು ಅಸ್ತಮಾ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಾ. ಅಸ್ತಮಾನಲ್ಲೂ ಹೇಳಿದಾಗೆ ಯಾವೊಂದು ಹಂತದಲ್ಲಿ ಇದೆ ಅನ್ನೋದು ನೋಡಬೇಕಾಗುತ್ತೆ. ಜೊತೆಗೆ ಈಗ ನಿಮಗೆ ಅಲರ್ಜಿ ಫಸ್ಟ್ ಶುರುವಾಗಿ ನಂತರ ಅಸ್ತಮಾ ಕನ್ವರ್ಟ್ ಆಗ್ತಾ ಅಥವಾ ಡೈರೆಕ್ಟಾಗಿ ಅಸ್ತಮಾ ಸಮಸ್ಯೆ ಬಂದಿದೆಯಾ ಅಥವಾ ತುಂಬ ಜನರಲ್ಲಿ ಕೆಮ್ಮು ಬರ್ತಾ ಇದೆ ಅಂದರೆ ಅದನ್ನ ನಾವು ಬ್ರಾಂಕೈಟಿಸ್ ಅಂತ ಕರಿತೀವಿ. ಸೊ ಅಂತ ಅಂದರೆ ಅಸ್ತಮಾ ಕನ್ವರ್ಟ್ ಆಗಿರಲ್ಲ ಇನ್ನೂ, ಜಸ್ಟ್ ಅದು ಬ್ರಾಂಕೈಯಲ್ಲಿ ಮಾತ್ರ ಒಂದು ಇನ್ಫ್ಲಮೇಷನ್ ಇದ್ದಾಗ ಬ್ರಾಂಕೈಟಿಸ್ ಅಂತ ಕರಿತೀವಿ. ಸೊ ನಿಮ್ಮಲ್ಲಿ ಯಾವ ಥರ ಸಮಸ್ಯೆ ಆಗಿದೆ ಅನ್ನೋದು ಒಂದು ತಿಳ್ಕೊಬೇಕಾಗುತ್ತೆ ಕರೆಕ್ಟಾಗಿ. ಜೊತೆಗೆ ಆ ಥರ ಒಂದು ನಿಮಗೆ ಈಗ ಹೇಳಿದ್ರಿ ಧೂಳು ಅಥವಾ ಹೊಗೆ ಅಥವಾ ಬೇರೆ ಥರದ ಒಂದು ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ತೊಂದರೆ ಆಗುವಂಥದ್ದು ಅಂತ. ಸೊ ಈ ಥರದ ಒಂದು ಕಾರಣ ಮುಖ್ಯವಾಗಿ ಹೇಳಿದಾಗೆ ನಿಮ್ಮ ರೋಗ ನಿರೋಧಕ ಶಕ್ತಿ ತುಂಬ ವೀಕ್ ಇದ್ದಾಗ ಈ ಥರದ್ದೆಲ್ಲ ಸಮಸ್ಯೆಗಳು ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದು ಸ್ಟ್ರೆಂಥನ್ ಮಾಡೋ ಥರ, ಅದನ್ನು ಆದಷ್ಟು ಬೂಸ್ಟ್ ಮಾಡೋ ಥರ ಒಂದು ಟ್ರೀಟ್ಮೆಂಟ್ನ ತೊಗೋಬೇಕಾಗತ್ತೆ. ಸೊ ಹೋಮಿಯೋಪತಿ ಔಷಧಿಲಿ ಈ ಥರ ಒಂದು ಸಮಸ್ಯೆನ ಸರಿಪಡಿಸುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದುವರೆಗೂ ನೀವು ತೊಗೊಂಡಿಲ್ಲ ಅಂತಂದರೆ ಇದು ಒಂದು ರೈಟ್ ಟೈಮ್ ಔಷಧಿ ಶುರು ಮಾಡೋದಕ್ಕೆ. ನಿಧಾನಕ್ಕೆ ಕಡಿಮೆ ಆಗುತ್ತೆ, ಲಾಂಗ್ ಟರ್ಮಲ್ಲಿ ನಿಮಗೆ ಸಮಸ್ಯೆ ಸ್ಟೇಬಲ್ ಆಗುತ್ತೆ, ಮತ್ತೆ ಮತ್ತೆ ಬರುವಂಥ ಒಂದು ಸಾಧ್ಯತೆಗಳು ಇರೋದಿಲ್ಲ, ವಾಸಿ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 2-3 ವರ್ಷದಿಂದನೇ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ ಇವಾಗಲೇ ನೀವು ಟ್ರೀಟ್ಮೆಂಟ್ನ ತೊಗೊಂಡ್ರೆ ಬೇಗನೆ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.